ಹಂಗೆ ಒಂದು ತಂತಿನ ಕುಟ್ಟಿ 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 ಶೂಟ್ ಮಾಡಿ ರಪ್ಪಕ್ಕೆ ಅಂತ ಹೇಳ್ತಾರೆ. ಓಕೆ, ರಿಲ್ಯಾಕ್ಸ್, ನಾರ್ಮಲ್. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಡೇ ಅನದರ್ ವ್ಲಾಗ್. ಸೊ ನೀವು ನೋಡ್ತಿರೋ ಹಾಗೆ ಬ್ಯಾಕ್ ಸೈಡ್ ಇರೋ ವಾಲ್ ಕೂಡ ಇವಾಗ ಕಂಪ್ಲೀಟ್ ಆಗಿದೆ. ಆದಮೇಲೆ ಟೇಬಲ್ ಸೆಟಪ್ ಕಂಪ್ಲೀಟ್ ಆಯಿತು. ಸೊ ಇನ್ನೇನಿದ್ರು ಇವಾಗ ಎಲೆಕ್ಟ್ರಿಕಲ್ ವರ್ಕ್ಸ್ ಪೆಂಡಿಂಗ್ ಇರೋದಷ್ಟೇ. ಮತ್ತು ಮೀಶೋನಲ್ಲಿ ಆರ್ಡರ್ ಮಾಡಿದ್ದೆ, ಸ್ವಲ್ಪ 3 ಐಟಮ್ ಡೆಲಿವರ್ ಆಗಿದೆ. ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ. ನಾಲ್ಕು ಕ್ವಾಂಟಿಟಿ ಆರ್ಡರ್ ಮಾಡಿರೋದು ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಬರೀ ಇದು ಒಂದೇ ಒಂದು ಸಂದನ್ನು ಮಾತ್ರ ಕಳಿಸಿದ್ದಾರೆ. ಸೊ ನಮ್ಮ ಕೋಕನ್ ನೋಡಿ, ಇಲ್ಲಿ ಅವಳು ಈ ಮಾಪಿಂಗ್ ಮ್ಯಾಟ್ ಜೊತೆ ಫುಲ್ ರೆಸ್ಲಿಂಗ್ ಆಡ್ತಾ ಇರ್ತಾರೆ. ಅವಳದು ರೆಸ್ಲಿಂಗ್ ಪಾರ್ಟ್ನರ್. ಏನೂ ಆಗೋದಿಲ್ಲ, ಜಸ್ಟ್ 1 ಸೆಕೆಂಡ್ ಅಷ್ಟೇ, ಟೆನ್ಷನ್ ಮಾಡ್ಕೋಬೇಡಿ. ನೀವು ಲಾಸ್ಟ್ ಟೈಮು ಮಾಡಿಸಿದ್ರೆ ಪೇಯ್ನ್ ಆಗಲ್ಲ ಅಂತ ಹೇಳಿದ್ದೀರ, ಮತ್ತು ಏನಕ್ಕೆ ಇಷ್ಟೊಂದು ಎದ್ಕೊತಾ ಇದ್ರೆ ಗೊತ್ತಾಗ್ತಿಲ್ಲ. ಸ್ಮಾರ್ಟ್ ಮಾಡ್ತಾ ಇರೋದು. ಆಚಾರ್ಯ ಅಂಕಲ್ನ ಕರ್ಕೊಂಬರಲ್ಲ, ಹಂಗೆ ಒಂದು ತಂತಿನ ಕುಟ್ಟಿ 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 ಶೂಟ್ ಮಾಡಿ ರಪ್ಪಕ್ಕೆ ಅಂತ ಹೇಳ್ತಾರೆ. ಓಕೆ, ರಿಲ್ಯಾಕ್ಸ್, ನಾರ್ಮಲ್. ಓಕೆ, ಸೊ ಪಿಯರ್ಸಿಂಗ್ ಪಾಯಿಂಟ್ ಇಟ್ಟಿದ್ದೀನಿ, ನೀವು ಬೇಕಂದರೆ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ತೀರಾ. ರಿಂಗ್ ಕರೆಕ್ಟಾಗಿ ಅಪ್ಲೇಸ್ಮೆಂಟಿಗೆ ಬರುತ್ತೆ. ಕರೆಕ್ಟ್ ಅದ್ರ ಮೇಲ್ಗಡೆ ಇನ್ನೂ ಒಂದು ಡಾಟ್ ಇದೆ ಅಲ್ಲ, ಅದು ಬಂದು ಸ್ಟಡ್ ಪ್ಲೇಸ್ಮೆಂಟು ಕರೆಕ್ಟಾಗಿರೋದು. ಇವಾಗ ನಾನು ಡಾಟ್ ಇಟ್ಟಿರೋದು ಬಂದು ರಿಂಗ್. ಅದೇ ತುಂಬ ಚಿಕ್ಕ ಸ್ಟೋನ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಮೇಲ್ಗಡೆ ಹಾಕಿದ್ರೆ ರಿಂಗ್ ನಿಮಗೆ ತುಂಬ ಟೈಟಾಗಿ ಹೋಗುತ್ತೆ. ಸ್ಟಡ್ ಇಡ್ಬೋದು, ಬಟ್ ಅದೇ ತುಂಬ ಸಿಂಗಲ್ ಸ್ಟೋನ್ ಬರುತ್ತಲ್ಲ, ಆ ಥರದ್ದು ಹಾಕ್ಬೇಡಿ. ಸ್ವಲ್ಪ ಡಿಸೈನ್ ಇರೋ ಥರದ್ದು ಏನು ಬೇಕಾದ್ರೂ ಹಾಕ್ಬೋದು. ಅದು ಸ್ಟಡ್ಗೆ ಕರೆಕ್ಟಾಗಿ ಕರ್ವ್ ಮೇಲೆ ಬಂದರೆ ಅದು ಸ್ಟಡ್ಗೆ. ದಿಸ್ ವಿಲ್ ಬಿ ಯುವರ್ ಲಾಸ್ಟ್ ನೋಸ್ ಪಿಯರ್ಸಿಂಗ್ ರಿಕ್ವೈರ್ಡ್, ಡೋಂಟ್ ವರಿ. ಓಕೆನಾ? ಓಕೆನಾ? ರಿಲ್ಯಾಕ್ಸ್. 1 ಸೆಕೆಂಡ್ ಅಷ್ಟೇ, ಗನ್ ಶಾಟ್ ಅಂತಲೇ ಅಂದ್ಕೊಳ್ಳಿ. ಆಯಿತು, ಗನ್ ಶಾಟ್ ಮಾಡ್ತಾ ಇದ್ದಾರೆ ಅಂತ ಮೆಂಟಲಿ ಆ ಥರ ಅಂದ್ಕೊಳ್ಳಿ ಅಷ್ಟೇ. ನೀವು ಯಾವುದು ಕಂಫರ್ಟೇಬಲ್ ಆಗಿದ್ದರೆ ಆ ಥರ ಫೀಲ್ ಮಾಡ್ಕೊಳ್ಳಿ. ಓಕೆನಾ? ಕಣ್ಮುಚ್ಚಿ, ಕಮಾನ್, ಇಷ್ಟೊರ್ಗೆ ಹಾಗೆ ಹೋಗಿರೋದು. ಇರಿ, ಜಸ್ಟ್ ಚೆಕ್ ಮಾಡ್ತಾ ಇರೋದು ಅಷ್ಟೇ. ಕಣ್ಮುಚ್ಚಿ, ಬ್ರೀತಿಂಗ್ ಒಂದ್ಸಲ ಇದು ಮಾಡೋಣ. ಬ್ರೀತಿಂಗ್ದು ಪ್ರಾಕ್ಟೀಸ್ ಮಾಡೋಣ. ಇದು ಕ್ಯಾಪ್ ಒಳಗಡೆ ಚುಚ್ಚಬಾರ್ದು ಅಂತ ಇಟ್ಟಿರ್ತೀವಿ ಅಷ್ಟೇ. ಪ್ರಾಕ್ಟೀಸ್ ಮಾಡ್ತಿರೋದು ಅಷ್ಟೇ. ರಿಲ್ಯಾಕ್ಸ್. ನಿಧಾನವಾಗಿ ಬ್ರೀತಿಂಗ್ ಮಾಡಿ. ಯು ಹ್ಯಾವ್ ಟು ಇಮ್ಯಾಜಿನ್ ದಿ ಏರ್ ಗೋಯಿಂಗ್ ಟು ಯುವರ್ ನೋಸ್, ಇನ್ ಪೈಪ್, ಲಂಗ್ಸ್. ಓಕೆನಾ? ನಿಧಾನವಾಗಿ ಬ್ರೀತ್ ಔಟ್ ಮಾಡಿ. ಆ್ಯಂಡ್ ಯು ಹ್ಯಾವ್ ಟು ಟೇಕ್ ಡೀಪ್ ಬ್ರೆತ್. ಚಿಕ್ಕದಲ್ಲ, ನಾಯಿ ಮರಿ ಥರ ದೊಡ್ಡದು. ಓಕೆನಾ? ಇಷ್ಟೇ ನೀವು ಮಾಡಬೇಕಾಗುತ್ತೆ. ಓಕೆನಾ? ಇರಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಆ್ಯಂಗಲ್ಸು ಎಲ್ಲ. ಕಣ್ಮುಚ್ಚಿ ನೀವು. ಓಕೆ, ನಿಧಾನವಾಗಿ ಬ್ರೀತಿಂಗ್ ಮಾಡಿ. 1 ಸೆಕೆಂಡ್. ನಿಧಾನವಾಗಿ ಬ್ರೀತ್ ಔಟ್ ಮಾಡಿ. 1 ಸೆಕೆಂಡ್. ಟೇಕ್ ಎ ಡೀಪ್ ಬ್ರೆತ್. ಹೋಲ್ಡ್ ಮಾಡಿ. 3, 2, 1 ಬ್ರೀತ್ ಔಟ್. ಅಷ್ಟೇ, ಆಗೋಯ್ತು. ಡನ್. ಅಷ್ಟೇ, ಆಗೋಯ್ತು. ಬಿಡಿ, ಕೈ ಕೆಳಗಡೆ ಬಿಡಿ. ಟೇಕ್ ಎ ಡೀಪ್ ಬ್ರೆತ್. ರಿಲ್ಯಾಕ್ಸ್ ಮಾಡಿ ಬಾಡಿನ. ಫುಲ್ ಬಾಡಿ ಫ್ರೀ ಮಾಡೋದಕ್ಕೆ ಟ್ರೈ ಮಾಡಿ. ನೀವು ಟೈಟ್ ಮಾಡಿದಷ್ಟು ಜಾಸ್ತಿ ಪೇನ್ ಆಗುತ್ತೆ. ರಿಲ್ಯಾಕ್ಸ್. ಟೇಕ್ ಎ ಡೀಪ್ ಬ್ರೆತ್.
ಇದು ತೆಗೆದ್ಬೇಡ. ಓಕೆ, ನೀವು ಫುಲ್ ಬಾಡಿನ ಸ್ಟಿಫ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಟೇಕ್ ಎ ಡೀಪ್ ಬ್ರೆತ್. ಒಂದು ಫುಲ್ ದೊಡ್ಡ ಬ್ರೆತ್ ತೊಗೊಳ್ಳಿ. ಹೋಲ್ಡ್ ಮಾಡಿ 1 ಸೆಕೆಂಡ್. ಬ್ರೀತ್ ಔಟ್ ಸ್ಲೋಲಿ. ಇನ್ನೊಂದು ಸರಿ ಕಮಾನ್. ಪಿಯರ್ಸಿಂಗ್ ಆಗಿದೆ. ಜ್ಯುವೆಲ್ರಿ ಹಾಕಿದ್ರೆ ಇನ್ನೂ ಪೇನ್ ಕಮ್ಮಿ ಆಗುತ್ತೆ. ಓಕೆನಾ? ಪಿಯರ್ಸಿಂಗ್ ಆಗೋಗಿದೆ, ಹೋಲ್ ಆಗೋಗಿದೆ, ಇನ್ನೇನು ಇಲ್ಲ ಚುಚ್ಚೋದಲ್ಲಿ. ನೀವು ನನ್ನಿಂದ ದೂರ ಓಡಬೇಡಿ, ಪೇಯ್ನ್ ಜಾಸ್ತಿ ಆಗುತ್ತೆ. ಪಿಯರ್ಸಿಂಗ್ ಆಗೋಗಿದೆ ಮ್ಯಾಮ್. ಓಕೆನಾ? ಜಸ್ಟ್ 1 ಸೆಕೆಂಡ್ ಅಷ್ಟೇ. ನಿಧಾನವಾಗಿ ಬ್ರೀತಿಂಗ್ ಮಾಡಿ, ನಿಧಾನವಾಗಿ ಬ್ರೀತ್ ಔಟ್. ಅಷ್ಟೇ, ಆಗೋಯ್ತು. ಡನ್. ಅಬ್ಬಾ, ಎಷ್ಟು ಇಟ್ಕೊಂಡಿದ್ರಿ ಮೇಡಮ್ ಕಣ್ಣಲ್ಲಿ ಸ್ಟಾಕು? ಇಲ್ಲಿ ನೋಡಿ ಮ್ಯಾಮ್, ಇಲ್ಲ ಪರ್ಫೆಕ್ಟ್ ಇದೆ ಹೇಳ್ಬೇಕಂದ್ರೆ. ನಿಮ್ಗೆ ದೊಡ್ಡದು ಅಂತ ಅನ್ನಿಸ್ತಾ ಇದೆಯಾ?